ನೋಡಿದ್ರ ಬಸ್ಸು, ನಾನು ಹೇಳಿಲ್ವಾ ಅವರಿಬ್ರು ಮಧ್ಯೆ ಏನೋ ಸಮಥಿಂಗ್ ನಡೀತಿದೆ ಅಂತ? ನೀವೇ ನಂಬಲಿಲ್ಲ. ನಮ್ಮ ಸೋನಲ್ಲಿ ಅಷ್ಟು ಬೇಗ ಯಾವುದೇ ರಿಲೇಶನ್ಶಿಪ್ ಒಪ್ಕೊಳ್ಳಲ್ಲ. ಅವಳು ತುಂಬ ಚೂಸಿ ಅಂತ ಏನೋ ಹೇಳ್ತಾ ಇದ್ರಿ. ಈಗ ನೋಡಿ ನಮ್ಮ ಮೇಡಮ್ ಅವ್ರ ಹೊಸ ರಿಲೇಶನ್ಶಿಪ್ಪು. ಅಲ್ಲಿಗೆ ನನಗೆ ಬಂದಿರೋ ನ್ಯೂಸ್ ಪಕ್ಕಾ ಅಂತ ಆಯಿತು. ಅವರಿಬ್ಬರು ಮಧ್ಯೆ ಪಕ್ಕಾ ಲವಿ ನಡೀತಾ ಇದೆ. ಅದಕ್ಕೆ ಇಷ್ಟೊತ್ತಲ್ಲಿ ಮೇಡಮ್ ಅವನ್ನ ಹುಡ್ಕೊಂಡ್ ಬಂದಿದ್ದಾರೆ. ಸುಮ್ಮನೆ ಇರು. ಮಧ್ಯರಾತ್ರಿ 12ಕ್ಕೆ ಒಬ್ಬ ಹುಡುಗನ ಮೀಟ್ ಮಾಡಕ್ ಬಂದ್ರೆ ಲವ್ ಆಗ್ಬಿಡತ್ತಾ? ಇದೆಲ್ಲ ಕಾಮನ್ ಇತ್ತೀಚೆಗೆ. ಏನ್ ಬಾಸ್ ನೀವು, ಒಂದ್ ಹುಡುಗಿ ತಾನೊಬ್ಳೆ ಒಂದ್ ಹುಡುಗನ ಇಷ್ಟೊತ್ತಲ್ಲಿ ಅಷ್ಟು ದೂರದಿಂದ ಮೀಟ್ ಮಾಡಕ್ ಬಂದಿದ್ದಾಳೆ ಅಂತಂದ್ರೆ ಅವರಿಬ್ಬರು ಮಧ್ಯೆ ಲವ್ ಅಲ್ದೆ ಇನ್ನೇನಿರುತ್ತೆ? ಏನೋ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗ್ತಿದ್ದಾರೆ ಅಥವಾ ಪಾರ್ಟಿ ಬುಕ್ಸ್ಕೊಂಡು ಬಂದಿದ್ದಾರೆ ಅಂತಾನೆ ಅನ್ಕೋಣ. ಆದ್ರೆ ಅವ್ರ ಜೊತೆ ಬೇರೆಯವರು ಇರ್ಬೇಕಲ್ವಾ? ಅವರಿಬ್ಬರೇ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ಅವನಿಗೋಸ್ಕರನೇ ಹುಡಿಕೊಂಡು ಬಂದಿರೋ ತರ ಇದೆ. ಅದಕ್ಕೆ ಅವ್ರನ್ನ ನೋಡಿದ ತಕ್ಷಣ ಮೇಡಮ್ ಕಾರ್ನ ಫಾಲೋ ಮಾಡ್ಕೊಂಡು ನಿಮಗ್ ತೋರಿಸ್ಬೇಕು ಅಂತ ಇಲ್ಲಿ ಗಂಟ ಕರ್ಕೊಂಡ್ ಬಂದಿದ್ದು. ಆಯ್ತು, ಈಗ ಬಂದಾಯ್ತಲ್ಲ, ನೋಡಾಯ್ತಲ್ಲ, ನಡಿ ಹೋಗೋಣ. ಇದಿ ಬಸ್ಸು, ಮುಂದೆ ಏನಾಗತ್ತೆ ಅಂತ ನೋಡೋಣ. ಅವ್ರಿಬ್ರು ಮಧ್ಯೆ ಪಕ್ಕ ಲವಿ ಡವಿ ಇದೆ ಅಂತ ಇವತ್ತು ನಿಮಗೆ ಪ್ರೂವ್ ಮಾಡೇ ಮಾಡ್ತೀನಿ. ನಾನೇ ಹೇಳಿದ್ನಲ್ಲ ಬರ್ತೀನಿ ಅಂತ, ನೀವ್ ಯಾಕೆ ಬರಕೋದ್ರಿ? ಯಾಕೆ ನಾನು ಬರ್ಬಾರ್ದತ್ತಾ? ಅಲ್ಲ, ನೀವು ಬರೋದ್ರಲ್ಲಿ ಏನು ತೊಂದರೆ ಇಲ್ಲ, ಆದ್ರೂ ಇಷ್ಟೊತ್ತಲ್ಲಿ ಯಾಕೆ ಬರಕೋದ್ರಿ ಅಂತ ಹೇಳಿದ್ನಲ್ಲ, ಡೋಂಟ್ ಕ್ವೆಶ್ಚನ್ ಮೀ ಅಂತ. ಬನ್ನಿ ಹೋಗೋಣ. ಯಾಕೆ? ಎಲ್ಲಿಗೆ? ಇಟ್ಸ್ ಅ ಫುಲ್ ಮೂನ್ ಡೇ ಟುಡೇ. ಎದುರುಗಡೆ ನಾನಿದ್ದೀನಿ. ಎಲ್ಲಿಗೆ ಅಂತ ಕೇಳ್ತಿರಲ್ಲ ನೀವು? ಸೋ ಅನ್ರೊಮ್ಯಾಂಟಿಕ್. ಅಲ್ಲ, ಇಷ್ಟೊತ್ತಲ್ಲಿ ಸುಮ್ಮನೆ ನಾನು ಎಲ್ಲಿಗೆ ಅಂತ ಬರಲಿ? ಸುಮ್ಮನೆ ಏನಲ್ಲ, ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಬನ್ನಿ. ಇಷ್ಟೊತ್ತಲ್ಲಿ ಲಾಂಗ್ ಡ್ರೈವ್ ಎಲ್ಲ ಬರೋಕ್ಕಾಗಲ್ಲ, ಪ್ಲೀಸ್. ಹುಡುಗಿ ಆಗಿ ನಾನೇ ಬ್ಯಾಂಗ್ಳೂರಿಂದ ಒಬ್ಳೆ ಬಂದಿದ್ದೀನಿ. ನೀವೇನು ಒಳ್ಳೆ ಹುಡುಗಿ ಥರ ಆಡ್ತಿರಲ್ಲ, ಬರಲ್ಲ ಅಂತ. ಬನ್ನಿ. ಬಸ್ ನೋಡಿ, ಇಲ್ಲ ಹೊರಟ್ರು. ಫಾಲೋ ಮಾಡ ಹೋಗೋ. ಏನು ಪಾರ್ಥ, ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಮೇಡಮ್, ಇಷ್ಟೊತ್ತಲ್ಲಿ ಏನ್ ಮೇಡಮ್ ನಿಮ್ದು? ಈಗ ನಮ್ಮ ಮನೆ ಹತ್ರ ಏನ್ ನಡೀತು ಗೊತ್ತಾ? ಏನ್ ಮೇಡಮ್ ಇದು? ದಿನೇ ದಿನೇ ಆಟ ರಂಗೇರ್ತಿದೆ. ರಂಗೇರ್ಲಿ ಬಿಡು, ನಾವ್ ಅದನ್ನ ಸುಟ್ಟು ಕರಕಲು ಮಾಡಿ ಅದನ್ನ ರಂಗೇರ್ಸೋಣ. ಸರಿ, ಬೇಗ ಎದ್ದು ಲಕ್ಕಿ ಅವ್ರನ್ನ ಫಾಲೋ ಮಾಡು. ಅವ್ರು ಎಲ್ಲಿ ಹೋಗ್ತಾರೆ ಅಂತ. ಮೋಸ್ಟ್ಲಿ ಅವತ್ ಮೀಟ್ ಮಾಡಿದ್ರಲ್ಲ, ಅದೇ ಜಾಗದಲ್ಲಿ ಇರ್ತಾರೆ ಅನ್ಸುತ್ತೆ. ನೋಡು, ಅಲ್ಲಿ ಹೋಗಿ ಅವ್ರು ಏನ್ ಮಾಡ್ತಾರೆ, ಏನ್ ಮಾತಾಡ್ತಾರೆ ಅನ್ನೋದನ್ನ ನನಗೆ ಹೇಳ್ಬೇಕು. ನಾನು ಎಚ್ಚರವಾಗಿರ್ತೀನಿ.
ಎಷ್ಟೊತ್ತಾದ್ರೂ ಎದ್ದಿರ್ತೀನಿ, ಕಾಲ್ ಮಾಡು ಆಯ್ತಾ? ಓಕೆ ಮೇಡಮ್, ಈಗಲೇ ಹೊರಟೆ ನೋಡಿ. ನಿಲ್ಸಿ 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 ನಿಲ್ಸಿ. ಇಲ್ಲಿ ಯಾಕೆ ಸ್ಟಾಪ್ ಮಾಡಿಸಿದ್ರಿ? ಇಟ್ಸ್ ಸೋ ಪೀಸ್ಫುಲ್ ಹಿಯರ್. ತುಂಬ ರೊಮ್ಯಾಂಟಿಕ್ ಆಗಿದೆ ಅದಕ್ಕೆ. ಕಮ್ ಹಿಯರ್. ನಾ ಇಲ್ಲಿ ಕೂರ್ಬೇಕು. ಹಚ್ಚಿ. ಟುಡೇ ಇಟ್ಸ್ ಅ ಫುಲ್ ಮೂನ್ ಡೇ. ಮೂನ್ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಲ್ಲ. ಇಟ್ಸ್ ಬ್ಯೂಟಿಫುಲ್ ನೋ. ನಾನು ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದೀನಿ ಈಗ. ನಾನು ಮುಂಚೆ ಹೀಗಿರ್ಲಿಲ್ಲ. ನನ್ನಲ್ಲಿ ತುಂಬಾ ಲೂಪ್ ಹೋಲ್ಸ್ ಇತ್ತು, ಆದರೂ ನಾನು ಅದು ಯಾವುದನ್ನು ರೆಕ್ಟಿಫೈಯೇ ಮಾಡ್ತಿರ್ಲಿಲ್ಲ. ನನ್ನ ಲೂಪ್ ಹೋಲ್ಸ್ನ ಮುಚ್ಚಿಟ್ಕೊಳ್ಳೋದಕ್ಕೆ ನಾನು ಬೇರೆಯವ್ರ ಮೇಲೆ ಕೂಗಾಡ್ತಿದ್ದೆ, ಕಿರ್ಚಾಡ್ತಿದ್ದೆ. ಆಗ ನೀವು ನನ್ನ ಲೈಫಲ್ಲಿ ಬಂದ್ರಿ, ನನ್ನ ಮಿಸ್ಟೇಕ್ಸ್ನೆಲ್ಲ ತಿದ್ದಿದ್ರಿ. ಆ್ಯಂಡ್ ನೀವು ಯಾವತ್ತೂ ನನ್ನನ್ನು ಜಡ್ಜೇ ಮಾಡಲಿಲ್ಲ. ಯು ಲೆಟ್ ಮೀ ಬಿ ಮೈ ಸೆಲ್ಫ್. ಅವ್ರು ಏನು ಮಾತಾಡ್ತಿದ್ರು ಅಂತ ತಿಳಿಸ್ತಾನೆ ಇಲ್ವಲ್ಲೋ? ಬಾಸ್, ಇನ್ನು ಮುಂದೆ ಹೋದ್ರೆ ನಾವಿರೋದು ಗೊತ್ತಾಗ್ಬಿಡುತ್ತೆ ಬಾಸ್. ನೀವು ಬಂದಮೇಲೆ ನಾನು ಮೂನ್ ಥರಾನೇ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದೀನಿ. ನೀವು ನನ್ನ ಲೈಫಲ್ಲಿ ಬಂದಮೇಲೆ ನಾನು ತುಂಬ ಚೇಂಜ್ ಆಗಿದ್ದೀನಲ್ವಾ? ಸುಮ್ಮನೆ ಕೂಗಾಡೋದು, ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಬಿಟ್ಟಿದ್ದೀನಿ. ಹಾಗಂತ ನೀವು ಯಾವತ್ತೂ ನನಗೆ ಹೀಗೆ ಇರಬೇಕು ಅಂತ ಹೇಳಿಲ್ಲ. ನಿಮಗೆ ಹತ್ರ ಆಗ್ತಾ ಆಗ್ತಾ ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ತುಂಬ ಚೇಂಜಸ್ ಆಯಿತು. ಈಗ ನನ್ನಲ್ಲಿ ಏನೇನು ಚೇಂಜಸ್ ಆಗಿದೆಯೋ ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ನೀವು ನನ್ನ ಲೈಫಲ್ಲಿ ಬಂದಿಲ್ಲ ಅಂದಿದ್ರೆ ನಾನು ಹೇಗಿರ್ತಿದ್ದೆ, ಏನು ಮಾಡ್ತಿದ್ದೆ, ಐ ಹ್ಯಾವ್ ನೋ ಐಡಿಯಾ. I just can't imagine my life without you. ಬಾಸ್ ಬಾಸ್, ಏನು ಮಾತಾಡ್ಬೇಡಿ, ಸೈಲೆಂಟ್ ಆಗಿರಿ. ಬಾಸ್, ಯಾರೋ ಬಂದಿದ್ದಾನೆ, ಸದ್ ಮಾಡ್ಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಯಾಕೇನು ಹೇಳ್ತಾ ಇಲ್ಲ? ನಾ ಹೇಳಿದ ನಿಜ ಅಲ್ವಾ? ಮುಂಚೆ ನೀವು ನನ್ನ ನೋಡಿದ್ದಕ್ಕೂ ಇವಾಗ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ, ನಿಜ ಅಲ್ವಾ? ಹಾಂ, ನಿಜ. ತುಂಬ ಚೇಂಜಸ್ ಇದೆ. ಮುಂಚೆ ಇರೋ ಆ್ಯಟಿಟ್ಯೂಡು ಇವಾಗಿಲ್ಲ. ಮುಂಚೆ ನೀವು ಯಾರ ಮಾತು ಕೇಳ್ತಾ ಇರಲಿಲ್ಲ, ಇವಾಗ ಎಲ್ಲರ ಮಾತು ಕೇಳ್ತೀರಾ, ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಡ್ತೀರಾ. ಮುಂಚೆ ನೀವು ನಿಮ್ಮ ಮನೆಯವ್ರ ಜೊತೆ ಬಿಹೇವ್ ಮಾಡ್ತಾ ಇದ್ದಿದ್ದಕ್ಕೂ ಇವಾಗ ಬಿಹೇವ್ ಮಾಡ್ತಾ ಇರೋದಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಅಲ್ವಾ? ಸೊ ದಟ್ ಮೀನ್ಸ್ ಐ ಆಮ್ ಅ ಬೆಟರ್ ಪರ್ಸನ್ ನೌ. ಎಸ್, ಡೆಫಿನೆಟ್ಲಿ. ಹಲೋ, ಯಾರದು ವಿಡಿಯೋ ಮಾಡ್ತಾವನೆ? ಅವನೇನಾದರೂ ಮಾಡ್ಕೊಳ್ಳಿ, ಸುಮ್ಮನಿರಿ ನೀವು.
ನಾನೊಂದು ಹೇಳ ಹೇಳಿ. ಐ ವಾಂಟ್ ಗೆಟ್ ಮ್ಯಾರಿಡ್ ಟು ಯು ಸೂನ್. ಯಾಕೆ ಹಾಗೆ ಶಾಕ್ ಆಗ್ಬಿಟ್ರಿ? ನಾನೇನು ನಿಮ್ಗೆ ಈಗಲೇ ತಾಳಿ ಕಟ್ಟಿ ಅಂತ ಹೇಳ್ತಿಲ್ಲ. ನೋ, ಆ್ಯಕ್ಚುಲಿ ಐ ಹ್ಯಾವ್ ನಾಟ್ ಥಾಟ್ ಅಬೌಟ್ ಇಟ್. ಯು ಆರ್ ಗೋಯಿಂಗ್ ಟೂ ಫಾಸ್ಟ್. ನಾನು ಫಿಲ್ಮ್ ಆ್ಯಕ್ಟ್ರೆಸ್ ಇರ್ಬೋದು, ಬಟ್ ಐಮ್ ನಾಟ್ ಫಿಲ್ಮಿ. ನಾನು ಯಾಕೆ ನಿಮ್ಮನ್ನು ಬೇಗ ಮದುವೆ ಆಗಬೇಕು ಅಂತ ಹೇಳಿದೆ ಅಂದರೆ, ಲೈಫಲ್ಲಿ ನಂಗೆ ಇಷ್ಟಪಟ್ಟಿದ್ದು ಯಾವುದೂ ಜಾಸ್ತಿ ದಿವಸ ನನ್ನ ಹತ್ರ ಇರೋದಿಲ್ಲ. ನಿಮ್ಮನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಅಷ್ಟೆ. ಏನು ಪಾರ್ಥ? ಅಯ್ಯೋ ಮೇಡಮ್, ಎಂತ ರೊಮ್ಯಾಂಟಿಕ್ ಸೀನ್ ನಡೀತಾ ಇತ್ತು, ಮಧ್ಯ ಫೋನ್ ಮಾಡ್ಬಿಟ್ಟು ಡಿಸ್ಟರ್ಬ್ ಮಾಡ್ತಿದ್ರಲ್ಲ ಮೇಡಮ್. ರೊಮ್ಯಾಂಟಿಕ್ ಸೀನಾ? ಏನ್ ನಡೀತಿದೆ ಅಲ್ಲಿ? ಇಷ್ಟೊತ್ತು ಏನು ನಡೀತಿರಲಿಲ್ಲ ಮೇಡಮ್, ಆದ್ರೆ ಇವಾಗ ಭಯಂಕರ ನಡೀತಾ ಇದೆ. ಊರಾಚೆ ಕಾರ್ ಹಾಕೊಂಡು ನಿಂತ್ಕೊಂಡು ಏನೋ ಮಾತಾಡ್ತಿದ್ದಾರೆ ಮೇಡಮ್. ಇನ್ನೇನಲ್ಲಿ ಆಕ್ಷನ್ ಸೀನ್ ನಡಿಬೋದು, ನೀವು ಫೋನ್ ಕಟ್ ಮಾಡಿ, ನಾನು ನಾಳೆ ರೆಕಾರ್ಡ್ ಮಾಡ್ಕೊಂಡು ಎಲ್ಲ ತೋರಿಸ್ತೀನಿ. ಸರಿ ಸರಿ, ಆಮೇಲೆ ಸರಿಯಾಗಿ ಅಬ್ಸರ್ವ್ ಮಾಡಿ ವಿಡಿಯೋ ಮಾಡು. ನಾಳೆ ಅದನ್ನು ನನಗೆ ತೋರಿಸ್ಬೇಕು. ಬಾಸ್ ಕಿಸ್ಸೆ ಮಾಡ್ಬಿಟ್ರು. ಏನಿದು ಇಷ್ಟೊತ್ತವರೆಗೂ ಮಲಗಿದ್ದಾರೆ? ಇಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ಎಕ್ಸಸೈಸ್ ಶುರು ಮಾಡಿರೋರು. ಲಕ್ಕಿಯವರೇ, ಲಕ್ಕಿಯವರೇ, ಗಾಢವಾದ ನಿದ್ದೆಲಿದ್ದಾರೆ. ಎಬ್ಸೋದು ಯಾಕೋ ಬೇಡ ಅನ್ನಿಸ್ತದೆ. ಗೊತ್ತಾದ್ಮೇಲೆ ಎಬ್ಬಿಸಿ ನೋಡ್ತೀನಿ. ಲಕ್ಕಿಯವರೇ, ತಿಂಡಿ ರೆಡಿ ಇದೆ, ಬನ್ನಿ. ಅಯ್ಯೋ ದೇವ್ರೆ, ಇದೇನಿದು? 9:30 ಆಯ್ತು, ಇನ್ನೂ ಮಲಗಿದ್ದಾರೆ. ಲಕ್ಕಿಯವರೇ ಎದ್ದೇಳಿ. ಲಕ್ಕಿಯವರೇ 9:30 ಆಯ್ತು, ಹಲ್ಲು ಉಚ್ಕೊಂಬಂದು ತಿಂಡಿ ತಿನ್ನಿ, ಬನ್ನಿ ಎದ್ದೇಳಿ. ಸುಮ್ಮನಿರೋ ಗೀತ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ನಿದ್ದೆ ಮಾಡೋದಕ್ಕೆ ಬಿಡು. ಏನು ನಿದ್ದೆ ಇಲ್ವಾ? ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ರು, ಮತ್ತೆ ಹೆಂಗ್ ನಿದ್ದೆ ಇಲ್ಲ ಅಂತಿದ್ದಾರೆ? ಲಕ್ಕಿಯವರೇ, ಲಕ್ಕಿಯವರೇ ಎದ್ದೇಳಿ. ಗೀತವ್ರೆ, ದತ್ತನ ಲಕ್ಕಿ ಎಲ್ಲೋದ? ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ.
ಇಷ್ಟೇ ತಾನೇ ಕಾಣಿಸೋದಕ್ಕೆ, ಇನ್ನೂ ಮಲಗಿದ್ದಾರೆ. ಇನ್ನ ಮಲಗಿದೆನಾ? ಹುಷಾರಾಗಿದಂತಾನೆ? ಹುಷಾರಾಗೇ ಇದ್ದಾರೆ ದತ್ತಣ್ಣ, ಆದರೂ ಸ್ವಲ್ಪ ಹೊತ್ತು ಮಲಗ್ತೀನಿ ಬಿಡು ಅಂದರು, ಅದಕ್ಕೆ ಬಂದೆ. ಇನ್ ಸ್ವಲ್ಪ ಹೊತ್ತು ಮಲಗ್ಲಿ ಬಿಡು ಗೀತಾ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ, ಮಲ್ಕೊಳ್ಳಿ ಬಿಡು. ರಾತ್ರಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸಿ ರೂಮಿಗೆ ಬರೋ ಅಷ್ಟರಲ್ಲಿ ಮಲ್ಕೊಂಡು ಗೊರಕೆ ಹೊಡಿತಿದ್ರು. ನಿದ್ದೆ ಇಲ್ಲದೆ ಹೆಂಗಾಗತ್ತದು? ಯಾರಿಗ್ ಗೊತ್ತು ಗೀತಾ, ನೀನ್ ನಿದ್ದೆ ಮಾಡಿದ್ಮೇಲೆ ಅವ್ರಿಗೆ ಎಚ್ಚರ ಆಗಿರ್ಬೋದು. ನಿದ್ದೆ ಬರ್ದೆ ಚಂದಮಾಮನ್ ನೋಡೋದಿಕ್ಕೆ ಹೊರಗಡೆ ಹೋಗಿರ್ಬೋದು. ಆಮೇಲೆ ಏನಾದ್ರೂ ಕೆಲ್ಸ ಬಂದು ಕೆಲ್ಸದ ಮೇಲೆ ಹೊರಗೆ ಹೋಗಿರ್ತಾರೆ. ಅರ್ಧ ರಾತ್ರಿಲಿ ಯಾವ ದೇಶ ಸ್ವತಂತ್ರ ತಂದ್ಕೊಡಕ್ ಹೋಗ್ಬೇಕು ಅವನು? ಅಂತ ಗರಂದಾರಿ ಕೆಲಸ ಏನಿರುತ್ತೆ? ನೀನ್ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ, ಸುಮ್ಮನಿರು. ದತ್ತ ಅವ್ರೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಬೇಕಾದ್ರೆ ಅವ್ರು ಎದ್ಮೇಲೆ ನೀವೇ ಹೋಗಿ ಕೇಳಿ. ಅದೇ ನೀವೇನೋ ಇಂಪಾರ್ಟೆಂಟ್ ಕೆಲಸ ಅಂತ ಆಗಾಗ ಲಕ್ಕಿಯವ್ರನ್ನ ಹೊರಗಡೆ ಕಳಿಸ್ತಿರ್ತೀರಲ್ಲ, ಅದೇ ತರ ಅವ್ರ ಫ್ರೆಂಡ್ ಕೂಡ ಏನೋ ಕೆಲಸ ಅಂತ ಹೊರಗಡೆ ಕಳ್ಸಿರ್ಬೋದು. ಏನೇ ಪಿಂಕಿ ನೀನು ಏನೇನೋ ಮಾತಾಡ್ತಿದ್ಯಾ? ಅಷ್ಟೊತ್ತಲ್ಲಿ ಯಾವ ಫ್ರೆಂಡ್ ಹುಡ್ಕೊಂಡ್ ಬರ್ತಾರೆ? ಇರ್ತಾರೆ ಗೀತಾ, ರಾತ್ರಿ ಹೊತ್ತು ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ಸುತ್ತೆ. ಯಾರು ಇಲ್ದಿರೋ ಜಾಗದಲ್ಲಿ ಇಬ್ಬರೇ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಯಾರಾದ್ರೂ ಹುಡ್ಕೊಂಡು ಬರ್ತಾರೆ. ಬೇಕಿದ್ರೆ ಲಕ್ಕಿ ಅವ್ರನ್ನ ಎಪ್ಸ್ ಕೇಳು. ದತ್ತಣ್ಣ, ಪಿಂಕಿ ಯಾಕೆ ಬೆಳಗ್ಗೆ ಒಗ್ಟೊಗ್ದಾಗ ಮಾತಾಡ್ತಿದ್ದಾಳೆ? ಅವ್ರೆ, ಅವಳ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಅವಳ ಬಗ್ಗೆ ನಿಮಗೆ ಗೊತ್ತಲ್ವಾ, ಸುಮ್ಮನೆ ತಲೆ ಗುಳಾಗ್ತಾನೆ ಇರ್ತಾಳೆ. ಬಿಡಿ ಅಲ್ವಾ, ಅದಕ್ಕೆ ಲಕ್ಕಿ ಮಲಗಿರ್ತಾನೆ ಅಷ್ಟೇ. ಹೇಳ್ತಾನೆ ಬಿಡಿ. ಏಯ್ ಕೊಡ ಇಲ್ಲಿ, ಕೊಡ. ಏನಲ್ಲ ಪೇಪರ್ ಓದಕ್ಕೂ ಬಿಡಲ್ಲ ಅಂತೀಯ. ಬರೋದೊಂದು ಪೇಪರು ನೋಡಲಿ ಸೂರ್ಯ ಎಲ್ಲಿದ್ದಾನೆ ಅಂತ. ಅಲ್ಲ ಲಕ್ಕಿ, ದಿನ ಅಷ್ಟು ಬೇಗ ಎದ್ದೇಳ್ತಿದ್ದೆ, ಇವತ್ತೇನಾಯ್ತು ಇಷ್ಟು ಲೇಟಾಗಿ? ರಾತ್ರಿ ಮಲಗಿದ್ರೆ ತಾನೇ ಬೇಗ ಹೇಳೋದಕ್ಕೆ. ಓ, ರಾತ್ರಿ ಮಲಗಿಲ್ವಾ? ಏನಪ್ಪ ಅಂಥ ಕೆಲಸ ಏನಿತ್ತು ನಿನಗೆ? ಕೆಲಸ ಮಾಡೋದೇನೂ ಇಲ್ಲ, ನೆಮ್ಮದಿಯಾಗಿ ಮಲಗಿದ್ದೆ. 12 ಗಂಟೆಗೆ ಫೋನ್ ಮಾಡಿದ್ಲು. ಯಾರೋ ಮೋಹಿನಿನ? ಅವಳೆ. ಯಾರೋ? ಸೋನಾಲಿ. ಓಹೋ, ಇಷ್ಟು ದಿನ ಮನೆ ಹತ್ರ ಬರ್ತಿದ್ಲು, ಇವಾಗ ರಾತ್ರಿ ಕನ್ಸಲ್ ಬೇರೆ ಬರ್ತಾಳಾ? ಕನ್ಸಲ್ಲ, ರಿಯಲ್ ಆಗಿ ಮನೆ ಹತ್ರ ಬಂದಿದ್ಲು. ಏನ್ ಲವ್ ಇರಬೇಕು ಮೇಡಮ್. ಸೊನಾಲಿಗೆ ಲಕ್ಕಿ ಮೇಲೆ ಲವ್ ಆಗಿದೆ. ಅದಕ್ಕೆ ಬೇಕಾಗಿರೋ ಪ್ರೂಫ್ ಎಲ್ಲ ನಮ್ಮ ಹತ್ರ ಇದೆ. ಆದ್ರೆ ಲಕ್ಕಿಗೆ ಮದ್ವೆ ಆಗಿದೆ ಅನ್ನೋ ವಿಷಯ ಸೊನಾಲಿಗೆ ಗೊತ್ತಿದ್ಯೋ ಇಲ್ವೋ ಅದನ್ನ ತಿಳ್ಕೋಬೇಕು. ಅಯ್ಯ, ಅದನ್ನ ತಿಳ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ ಮೇಡಮ್? ಹೇಗಿದ್ರು ಅವ್ರು ಮಾಡ್ತಾ ಇರೋದು ಕೆಟ್ಟ ಕೆಲಸ ಅಲ್ವಾ? ಇಲ್ಲ ಮಹೇಶ, ಲಕ್ಕಿಗೆ ಮದ್ವೆ ಆಗಿದೆ ಅಂತ ಗೊತ್ತಿದ್ದು ಅವಳು ಲಕ್ಕಿ ಹಿಂದೆ ಬಿದ್ದಿದ್ರೆ ಲಕ್ಕಿ ಸಿಕ್ಕಾಕೊಳ್ಳಲ್ಲ. ಅವಳಾಗೆ ಮೈ ಮೇಲೆ ಬೀಳ್ತಾ ಇದ್ದಾಳೆ ಅಂತ ಆರಾಮಾಗಿ ಜಾರ್ಕೋತಾನೆ. ಸೊನಾಲಿ ಅವ್ರು ನಮ್ಮ ಹತ್ರ ಬಂದಿದ್ರ? ಅದು ರಾತ್ರಿ. ಸ್ವಲ್ಪ ನಿಧಾನಕ್ಕೆ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ. ಸೊನಾಲಿ ಅವ್ರು ನಮ್ಮನೆ ಹತ್ರ ಬಂದಿದ್ರ? ಅದು ರಾತ್ರಿ.
ನಾನು ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ, ನೀನು ಕಾಮಿಡಿ ಅಲ್ವಾ? ಕಾಮಿಡಿ ಅಲ್ಲಪ್ಪ, ಕನ್ಸನಿಂದನೇ ಕೇಳ್ತಾ ಇರೋದು. ಹೇಳು. ಅಲ್ವೋ, ನಿನ್ನ ಮನೆ ಹತ್ರ ಬರಬಿಡಿ ಅಂತ ಹೇಳಿದ್ಮೇಲೂ ಬಂದಿದ್ದಾರಲ್ಲ, ಅದು ಮಿಡ್ ನೈಟು. ಅಷ್ಟೊತ್ತಲ್ಲ ಅಂತ ಕೆಲಸ ಏನಪ್ಪ ಇತ್ತು ಅವರಿಗೆ? ನೋಡಬೇಕು ಅನ್ನಿಸ್ತಂತೆ, ಅದಕ್ಕೆ ಕಾರ್ ತಗೊಂಡು ಮನೆ ಹತ್ರನೇ ಬಂದಿದ್ದಾಳೆ. ಮಿಡ್ ನೈಟ್ 12 ಗಂಟೆಗೆ ಫೋನ್ ಮಾಡಿದ್ದಾಳೆ ಕಣೋ, ಹೊರಗಡೆ ಬಂತ. ಹೊರಗಡೆ ಬಂದು ಚಂದ್ರ ನೋಡು ಅಂತ ಹೇಳಿದ್ಲು. ಹೊರಗಡೆ ಬಂದೆ, ನೋಡಿದ್ರೆ ಇವಳೇ ಇದ್ದಾಳೆ.